ಎಲ್ಲರಿಗೂ ನಮಸ್ಕಾರ. ನಾವು ರೇಷ್ಮೆ ಇಲಾಖೆಗೆ ಮಾಹಿತಿಗೋಸ್ಕರ ಇವತ್ತು ಇಲ್ಲಿ ಬಂದು ಏನು ರೀಜನಲ್ ಸಿರಿಕಲ್ಚರ್ ರಿಸರ್ಚ್ ಸೆಂಟರ್ ಅಂತ ಏನಿದೆ ಸೆಂಟ್ರಲ್ ಗೌರ್ಮೆಂಟ್ದಿದು, ಇಲ್ಲಿ ನಾವು ಮಾಹಿತಿಗೆ ಬಂದಾಗ ಒಬ್ಬರು ಇಲ್ಲ, ಇಲ್ಲಿ ಎಲ್ಲ ಬೀಗ ಹಾಕಿದೆ. ಆಮೇಲೆ ಒಳಗಡೆ ನೋಡಿದ್ರೆ ಅದು ಎಷ್ಟೋ ವರ್ಷಗಳಾಗಿದೆ ಇಲ್ಲಿ ಬಂದು ಕೂತ್ಕೊಂಡು. ಇಲ್ಲಿಗೆ ಯಾರೂ ಬರ್ತಾ ಇಲ್ಲ. ಯಾರಿದ್ದಾರೆ ಇಲ್ಲಿ, ಇವ್ರ ಜವಾಬ್ದಾರಿಗಳೇನು, ಇಷ್ಟೆಲ್ಲ ಆದಮೇಲೆ ಈಗ ನೋಡಿ ರೇಷ್ಮೆ ಇಲಾಖೆ ಎಲ್ಲ ರೇಷ್ಮೆ ಇಲಾಖೆಗೆ ಹೋಗ್ತಾ ಇದ್ದಾರೆ. ಆದರೆ ಈ ಸೆಂಟ್ರಲ್ ಸಿಲ್ಕ್ನವರು ಇಲ್ಲಿ ಒಬ್ಬರು ಇಲ್ಲ, ದುಡ್ಡು ಸಂಬಳ ತಗೋತಾ ಇದ್ದಾರೆ. ಯಾರಾದರೂ ಒಬ್ಬ ನೌಕರ ಇಲ್ಲ. ಇದ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಯಾರಿದ್ದಾರೆ ಇಲ್ಲಿ ಮುಖ್ಯಸ್ಥರು, ಯಾರು ಇದ್ದಾರೆ ನಮ್ಗೆ ಯಾರು ಅಂತ ಗೊತ್ತಿಲ್ಲ. ಅವ್ರಿಗೆ ಫೋನ್ ನಂಬರು ಕೊಡ್ತಾ ಇಲ್ಲ. ಆ ಪಾಪ ಮೇಡಮ್ ಅವ್ರು ಯಾರು ಅಂತ ಗೊತ್ತಿಲ್ಲ. ಅವರು ನಾವು ಬರೋ ಗಂಟು ಮಲ್ಗಾರೆ. ಒಬ್ಬರೇ ಏನು ಮಾಡಿದ್ರು, ಹೆಂಗ್ಸ್ರು ಒಬ್ಬರೇ ಹೆಂಗ್ಸ್ರವ್ರೆ. ಹಾಗಾಗಿ ಸರ್ಕಾರ ಏನು ಕೇಂದ್ರ ಸರ್ಕಾರ ಇದನ್ನು ಉಳಿಸ್ಬೇಕು. ಈಗಾಗಲೇ ನಾವು ಸುಮಾರು ಹೋರಾಟ ಮಾಡಿದ್ವಿ. ಇದನ್ನ ಸೆಂಟ್ರಲ್ ಗೌರ್ಮೆಂಟು ತೆಗೆದು ಮೈಸೂರಿಗೆ ಹಾಕಬೇಕು ಅಂತ ಮಾಡಿದ್ರು. ನಾವಾಗ ಶಿಲ್ಪನಾಗ್ ಮೇಡಮ್ ಇದ್ದಾಗ ಇಲ್ಲೇ ಇಲ್ಲ ಯಾವುದೇ ಕಾರಣ, ಮತ್ತು ಉಸ್ತುವಾರಿ ಸಚಿವರಿಗೆ ನಾವು ಇಲ್ಲೇ ಉಳಿಸಬೇಕು, ಚಾಮರಾಜನಗರದಲ್ಲೇ ಉಳಿಸಬೇಕು ಅಂತ ನಾವು ಭಾಳಷ್ಟು ಹೋರಾಟ ಮಾಡಿದ್ದೀವಿ. ಹಾಗಾಗಿ ಈ ಕ್ಷೇತ್ರ ನಾವು ಉಳಿಸ್ಕೋಬೇಕು. ಚಾಮರಾಜನಗರ ಹಿಂದೆ ರೇಷ್ಮೆ ನಗರ ಒಂದು ಹೆಸರಿತ್ತು, ಹಾಗಾಗಿ ಅದು ಉಳಿಸಬೇಕು. ಜೊತೆಗೆ ಏನಿಲ್ಲಿದ್ದಾರೆ ಮುಖ್ಯಸ್ಥರು, ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಈ ಥರ ಸರ್ಕಾರದ ಹಣನ ದುರುಪಯೋಗ ಮಾಡ್ಕೊಂಡು ಯಾರೂ ಕೇಳಲ್ಲ, ಯಾರು ಹೇಳಲ್ಲ, ಈ ಒಂದು ಲೆವೆಲ್ ಇದರಿಂದ ಸರ್ಕಾರ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಬಂದು ಏನು ಬೆಳ್ಳಿನ ರಿಜರ್ವೇಷನ್ ಮಾಡಿ ಅದನ್ನ ತೊಳೆದು ಗಿಳಿದು ಮಾಡಿ ಎಲ್ಲ ಕಸ ಕಡ್ಡಿಗಳು ಬಿದ್ದವೆ. ಲ್ಯಾಬ್ಗಳು ಚೆನ್ನಾಗಿ, ಲ್ಯಾಬು ಅಂದರೆ ಒಂದು ಲ್ಯಾಬ್ ಇದಿಲ್ಲ, ಎಲ್ಲನೂ ಮಾರ್ಕೊಂಡು ತಿಂದಿರ್ಬೇಕು ಇವ್ರು ಎಲ್ಲವೇ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇನ್ನು ಒಂದು ವಾರ ಟೈಮ್ ಕೊಡ್ತೀವಿ. ಒಂದು ವಾರದ ಒಳಗಡೆ ಇದೆಲ್ಲನೂ ರೆಡಿ ಮಾಡಿದೆ ಮುಖ್ಯಸ್ಥರು ಮಾಡದೆ ಹೋದರೆ ನಾವು ಇಲ್ಲೇ ಉಗ್ರವಾದ ಒಂದು ಹೋರಾಟನ ಮಾಡಬೇಕು ಅಂತಲೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು. ನೋಡಿ, ಚಾಮರಾಜನಗರ ರಿಸರ್ಚ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಕಚೇರಿ ಸೆಂಟ್ರಲ್ ರೇಷ್ಮೆ ಕಚೇರಿ ನೋಡಿ. ಕಚೇರಿನಲ್ಲಿ ಆಡು ಹಗಲಲ್ಲಿ ಯಾವುದೇ ಅಧಿಕಾರಿಗಳೂ ಸಹ ಇಲ್ಲ. ಇವರೊಬ್ಬರು ಮೇಡಮ್ ಇದ್ದಾರೆ, ಅಲ್ಲಿದ್ದಾರೆ, ಈಗ ಬರ್ತಾ ಇದ್ದಾರೆ ನೋಡಿ. ಸೈಂಟಿಸ್ಟು, ಲ್ಯಾಬೊರೇಟರಿ ನೋಡಿ, ಯಾರು ಒಬ್ಬರು ಸಹ ಇಲ್ಲ ಈ ಕಚೇರಿಗಳಲ್ಲಿ. ನೋಡಿ ಈಗ ಈ ಸಮಯ ನೋಡಿ 12:45 ನೋಡಿ, 12:45. ಯಾವುದೇ ಊಟದ ಸಮಯನೂ ಅಲ್ಲ, ಯಾರೊಬ್ಬರೂ ಇಲ್ಲ, ಎಲ್ಲ ನೋಡಿ ಎಲ್ಲ ಬೀಗ ಹಾಕೊಂಡು ಹೊಟ್ಟಿದ್ದಾರೆ. ಬಯೋಮೆಟ್ರಿಕ್ ಆಫಲ್ಲಿ ಇದೆ. ಇದು ನೋಡಿ, ಇದು ಎಲ್ಲ ಇದು ಡೋರ್ ಲಾಕ್ ಆಗಿದೆ ನೋಡಿ. ಯಾರೊಬ್ಬರೂ ಸಹ ಇಲ್ಲ, ಪೂರ್ಣ ಪ್ರಮಾಣದಲ್ಲಿ ನೋಡಿ ಬೀಗ ಹಾಕಿದೆ. ಅಣ್ಣ ದಯವಿಟ್ಟು ಇದು ನೋಡಿ ಇವತ್ತಿನ ನೋಡಿ ಇಲ್ಲಿನ ಶೌಚಾಲಯದ ಪರಿಸ್ಥಿತಿ ನೋಡಿ. ಅಣ್ಣ ಇದು ಯಾವ ರೇಷ್ಮೆ CSRTI ಯಾವುದೇ ಚಾಮರಾಜನಗರದಲ್ಲಿ ಯಾವುದೇ ರೀತಿಯ ಕ್ಲೀನಿಂಗು ಇಲ್ಲ. ನೋಡಿ ಯಾವ ಪರಿಸ್ಥಿತಿಯಲ್ಲಿದೆ ರೇಷ್ಮೆ ಇಲಾಖೆ ಚಾಮರಾಜನಗರದಲ್ಲಿ. ನೋಡಿ ಅಡ್ಮಿನಿಸ್ಟ್ರೇಷನ್ ಆಫೀಸು ಬೀಗ ಹಾಕಿದೆ. ಕಸನೂ ಗುಡಿಸಿಲ್ಲ, ಕ್ಲೀನ್ನೆಸ್ಸೇ ಇಲ್ಲ. ಮೀಟಿಂಗ್ ಹಾಲು ನೋಡಿ ಹಂಗ ನೋಡಿ, ಈ ಸ್ವಿಚ್ ಬೋರ್ಡ್ಗಳ ಪರಿಸ್ಥಿತಿ, ಮತ್ತು ಇಲ್ಲಿರೋ ಟ್ಯೂಬ್ಲೈಟು, ಫ್ಯಾನು, ಇದ್ರ ಪರಿಸ್ಥಿತಿ ನೋಡಿ ಹೆಂಗಿದೆ. ವೈರಿಂಗ್ ಪರಿಸ್ಥಿತಿ, ಬಿಲ್ಡಿಂಗ್ ಪರಿಸ್ಥಿತಿ ನೋಡಿ, ಎಲ್ಲ ಬಿರ್ಕಲ್ ಬಿಟ್ಕೊಂಡು ಬೀಳೋ ಹಂತದಲ್ಲಿದೆ. ಕಳಪೆ ಕಾಮಗಾರಿ ಅಂತಲೂ ಕೂಡ ಹೇಳ್ಬೋದು ಇದನ್ನು. ಈ ವ್ಯವಸಾಯದ ಮೇಲೇ ಅತಿ ಹೆಚ್ಚು ಅವಲಂಬಿತ ಆಗಿರುವಂತಹ ಜಿಲ್ಲೆ ನಮ್ಮ ಚಾಮರಾಜನಗರ ಜಿಲ್ಲೆ ಆಗಿರುತ್ತೆ. ಚಾಮರಾಜನಗರ ಜಿಲ್ಲೆಯಲ್ಲೇ ಇರೋ ಈ ವ್ಯವಸಾಯ ಮತ್ತು ಇದಕ್ಕೆ ಸಂಬಂಧಪಟ್ಟ ಒಂದು ರೇಷ್ಮೆ ಇಲಾಖೆಯ ಒಂದು ಇದಕ್ಕೆ CSRTI ಚಾಮರಾಜನಗರದ ಪರಿಸ್ಥಿತಿ ಒಂದು ಸಲ ನೋಡಿ ಎಲ್ಲರೂ. ನೋಡಿ CSRTIನಲ್ಲಿ ಕಚೇರಿಯಲ್ಲಿ ಒಬ್ಬರೂ ಸಹ
ಕೆಲಸಗಾರರಿಲ್ಲ. ಆದರೂ ಇಲ್ಲಿ ಕ್ವಾರ್ಟರ್ಸ್ ಇದೆ. ಕ್ವಾರ್ಟರ್ಸಲ್ಲಿ ಒಬ್ಬರು ಮಹಿಳೆ ಇದ್ದಾರೆ. ಹಾಗೆ ನೋಡಿ ಇಲ್ಲಿ ದುಸ್ಥಿತಿ ನೋಡಿ, ದಯವಿಟ್ಟು CSR RTIನ ದುಸ್ಥಿತಿ. ಇಲ್ಲಿ ಅಕ್ಕವ್ರೊಬ್ರು ಇದ್ದಾರೆ. ಅಕ್ಕವ್ರೆ, ನಿಮ್ಮ ಹೆಸರೇನು ಅಕ್ಕವ್ರೆ? ಗೀತಾ. ಯಾವ ಊರಕ್ಕ? ಮೈಸೂರಿಂದ. ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಕ್ಕ ನೀವು? ಏನಕ್ಕ? ಅಲ್ಲ, ರೇಷ್ಮೆ ಇಲಾಖೆ ಸರಿ. ನಿಮ್ಮ ಮನೆಯಲ್ಲಿ ಯಾರು ರೇಷ್ಮೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ನೀವೊಬ್ಬರೇ ಮಾಡ್ತಾ ಇರೋದಾ? ನಿಮ್ಗೆ ಸಂಬಳ ಎಷ್ಟು ಬರ್ತಾ ಇದೆ? ಕ್ವಾರ್ಟರ್ಸಲ್ಲಿ ಎಷ್ಟು ದಿವಸದಿಂದ ಇದ್ದೀರಾ? ನೀವೊಬ್ಬರೇ ಇರೋದಾ ಮನೆಯಲ್ಲಿ? ನಿಮ್ಮ ಮಕ್ಕಳು ಎಲ್ಲಿ ಕೆಲಸ ಮಾಡ್ತಾರಕ್ಕ? ಮೈಸೂರು. ಇಲ್ಲಿ ನೀವು ರೇಷ್ಮೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ನೋಡಿ ಇಲ್ಲಿ ದುಸ್ಥಿತಿ ನೋಡಿ, ಕ್ವಾರ್ಟರ್ಸ್ನ ಯಾವ ಮಟ್ಟದ ಪರಿಸ್ಥಿತಿಯಲ್ಲಿದೆ ನಮ್ಮ ರೇಷ್ಮೆ ಇಲಾಖೆ ಈ ದಿನ. ಅಲ್ಲಿ ಮೇಲೆ ನೋಡಿ, ಸ್ವಲ್ಪ ದಿವಸದಲ್ಲಿ ಬಿದ್ದೋಗುತ್ತೆ. ಇಲ್ಲಿ ಒಬ್ಬರು ಮಹಿಳೆ ಇದ್ದಾರೆ, ಯಾರು ಹಾಗಾಗಿ ಇನ್ನು ಹೆಚ್ಚಿನ ಮಾಹಿತಿ ಇಲ್ಲ. ಲ್ಯಾಬ್ರೇಟರಿ ಏನೂ ಇಲ್ಲ. ಲ್ಯಾಬ್ರೇಟರಿ ಬೋರ್ಡ್ ಹಾಕೊಂಡ್ರೆ ಮಾಮೂಲಿ ಮಚ್ಚು ಮುಡಿಕೊಂಡು ಲ್ಯಾಬ್ರೇಟರಿ ಏನಿಲ್ಲ. ಎಂಥ ದುಸ್ಥಿತಿಯಲ್ಲಿದೆ ನಮ್ಮ ರೇಷ್ಮೆ ಇಲಾಖೆ. ಕಬೋರ್ಡ್ಗಳೆಲ್ಲ ಮುರಿದೋಗಿದೆ. ಲ್ಯಾಬೊರೇಟ್ರಿಲಿ ಕಾಫಿ ಟೀ ಮಾಡೋ ಕಿಚನ್ ಆಗಿದೆ. ಕನ್ನಡದಲ್ಲಿ ಎಲ್ಲೂ ಇಲ್ಲ. ರೇಷ್ಮೆ ಇಲಾಖೆಯ ಲ್ಯಾಬೊರೇಟರಿಯ ದುಸ್ಥಿತಿ ಚಾಮರಾಜನಗರ ಜಿಲ್ಲೆ. ಎಲ್ಲೂ ಇಲ್ಲಿ ಸಹ ಕನ್ನಡದಲ್ಲೂ ಸಹ ಬೋರ್ಡ್ ಇಲ್ಲ. ನೋಡಿ ಲ್ಯಾಬೊರೇಟರಿಯ ದುಸ್ಥಿತಿ ಹೇಗಿದೆ ನೋಡಿ. ಎಲ್ಲ ಧೂಳು ಕುಳಿತ ಜಾಗ. ಲ್ಯಾಬೊರೇಟರಿ ಸೆನಿಕೆಗಳನ್ನು ಹಳೆ ಬಟ್ಟೆಗಳೇ ಒಣಗಾಕೋ ಜಾಗ ಆಗಿದೆ ಈ ದಿನದ ಲ್ಯಾಬೊರೇಟರಿ ಪರಿಸ್ಥಿತಿ. ನೋಡಿ ಲ್ಯಾಬೊರೇಟರಿ ಕಿಚನ್ ಆಗಿದೆ ಕಾಫಿ ಟೀ ಮಾಡ್ಕೊಳ್ಳೋಕ್ಕೆ. ಯಾವುದೇ ಕಬೋರ್ಡ್ಗಳು ಶುದ್ಧವಾಗಿಲ್ಲ. ಎಲ್ಲ ಕಡತಗಳು ಧೂಳಿಡಿದಿದೆ. ಎಂತಹ ದುಸ್ಥಿತಿಯಲ್ಲಿದೆ. ನೋಡಿ ಇಲ್ಲೆಲ್ಲ ಬಟ್ಟೆ ಒಣಗ ಹಾಕೊಳ್ಳೋದಕ್ಕೆ ಬಚ್ಚಲ್ ಮನೆ ಅಂತ ಆಗಿದೆ.